IPL ಅಂದ್ರೆ ಹಾಗೆ ಪ್ಲೇಯರ್ಸ್ಗಳು ಒಂದು ಟೀಮ್ನಿಂದ ಒಂದು ಟೀಮ್ಗೆ ಜಂಪ್ ಆಗ್ತಾನೆ ಇರ್ತಾರೆ. ಒಂದೇ ಟೀಮ್ನಲ್ಲಿ ಹೆಚ್ಚು ವರ್ಷಗಳ ಕಾಲ ಉಳಿಯೋದು ತುಂಬಾ ಕಮ್ಮಿ. ಅದರಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ಮುರಿಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. IPLಗೆ ಕಾಲಿಟ್ಟ ಗಳಿಗೆಯಿಂದ ಇಲ್ಲಿ ತನಕ RCB ಬಿಟ್ಟು ಬೇರೆ ಯಾವ ಟೀಮ್ಗೂ ಆಡಿಲ್ಲ. ಹಾಗಿದ್ರೆ ಈ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಸೇರಿದಂತೆ ಯಾರೆಲ್ಲ ಒಂದೇ ಟೀಮ್ನಲ್ಲಿ ಆಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. 18 ವರ್ಷ ಒಂದೇ ಟೀಮ್, ವಿರಾಟ್ ಕೊಹ್ಲಿ ದಾಖಲೆ. IPL ಇತಿಹಾಸದಲ್ಲಿ 2008ರಿಂದ ಅಂದರೆ ಮೊದಲ ಸೀಸನ್ನಿಂದಲೂ ಒಂದೇ ತಂಡಕ್ಕೆ ಆಡಿದ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ. ಕೊಹ್ಲಿ ಟೂರ್ನಿಯ ಎಲ್ಲ 18 ಸೀಸನ್ಗಳಲ್ಲಿ RCB ಪರವಾಗಿ ಆಡಿದ್ದಾರೆ. ಹೀಗಾಗಿ RCB ಫ್ಯಾನ್ಸ್ಗೆ ಕೊಹ್ಲಿ ಅಂದರೆ ಮನೆ ಮಗನಿದ್ದಂತೆ. RCB ಒಂದೇ ಒಂದು ಕಪ್ ಗೆದ್ದಿಲ್ಲ ಅಂದರೂ ಯಾವತ್ತೂ ಕೊಹ್ಲಿ RCBಯನ್ನು ಬಿಟ್ಟು ಹೋಗುವ ಮನಸ್ಸು ಮಾಡಿಲ್ಲ. ಹಾಗೆ ಬೆಂಗಳೂರು ಫ್ರಾಂಚೈಸಿ ಕೂಡ ಕಿಂಗ್ ಕೊಹ್ಲಿಯನ್ನು ಹಾಗೆ ತಂಡದಲ್ಲಿ ಉಳಿಸಿಕೊಂಡಿದೆ. ಹೀಗಾಗಿ ಎಲ್ಲ RCB ಫ್ಯಾನ್ಸ್ಗಳ ಆಸೆ ಏನಂದರೆ ಕೊಹ್ಲಿ IPLಗೆ ರಿಟೈರ್ಮೆಂಟ್ ನೀಡುವ ಮುಂಚೆ ಕಪ್ ಗೆಲ್ಲಬೇಕು ಅನ್ನೋದು. 11 ವರ್ಷ ಪಂಜಾಬ್ ಪರ ಆಡಿದ ಮಾರ್ಷ್. ಆಸ್ಟ್ರೇಲಿಯಾದ ಶಾನ್ ಮಾರ್ಷ್ 2008ರಿಂದ 2017ರವರೆಗೆ ತಮ್ಮ IPL ವೃತ್ತಿ ಜೀವನದುದ್ದಕ್ಕೂ ಪಂಜಾಬ್ ಕಿಂಗ್ಸ್ ಪರವಾಗಿ ಆಡಿದ್ರು. ಮೊದಲ ಸೀಸನ್ನಲ್ಲಿ ಅಂದರೆ 2008ರಲ್ಲಿ ಅತ್ಯಧಿಕ ರನ್ ಗಳಿಸಿ ಆರೆಂಜ್ ಕ್ಯಾಪ್ ವಿಜೇತರಾದರು. 2017ರಲ್ಲಿ ಪಂಜಾಬ್ ಇವರನ್ನ ಕೈ ಬಿಡ್ತು. ನಂತರ ಯಾವುದೇ ಪಂದ್ಯಕ್ಕೂ ಇವರು ಆಡಿಲ್ಲ. ಮುಂಬೈ ಬಿಟ್ಟು ಬೇರೆ ತಂಡಕ್ಕೆ ಆಡಿಲ್ಲ ತೆಂಡೂಲ್ಕರ್. ಇನ್ನು ಸಚಿನ್ ತೆಂಡೂಲ್ಕರ್ 2008ರಲ್ಲಿ IPLನ ಮೊದಲ ಆವೃತ್ತಿಯ ಭಾಗವಾಗಿದ್ದರು ಮತ್ತು 2013ರಲ್ಲಿ ಕ್ರಿಕೆಟ್ನಿಂದ ನಿವೃತ್ತಿ ಆಗ್ತಾರೆ. ಇವರು ಮುಂಬೈ ಪರವಾಗಿ 6 ಸೀಸನ್ಗಳನ್ನು ಆಡಿದರು. ಮುಂಬೈ ಬಿಟ್ಟು ಬೇರೆ ಯಾವ ತಂಡಕ್ಕೂ ಇವರು ಆಡಿಲ್ಲ. MI ಪರ 11 ವರ್ಷ ಆಡಿದ ಲಸಿತ್ ಮಾಲಿಂಗ. ಇನ್ನು ಲಸಿತ್ ಮಾಲಿಂಗ 2009ರಲ್ಲಿ ತಮ್ಮ ಮೊದಲ IPL ಸೀಸನ್ ಆಡಿದರು ಮತ್ತು 2019ರಲ್ಲಿ ನಿವೃತ್ತಿ ಆಗಿದ್ರು. ಇವರು ಮುಂಬೈ ಇಂಡಿಯನ್ಸ್ ಪರವಾಗಿ 11 ಸೀಸನ್ಗಳನ್ನು ಆಡಿದ್ದಾರೆ. ಸುನಿಲ್ ನರೈನ್ 2012ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಕಾಲಿಟ್ಟರು. KKR ಮೂಲಕ IPL ಪ್ರಯಾಣವನ್ನು ಪ್ರಾರಂಭಿಸಿದ ನರೈನ್ ಅಂದಿನಿಂದ ಅವರು ಇಲ್ಲಿಯ ತನಕ ತಂಡದಲ್ಲೇ ಇದ್ದಾರೆ. 3 IPL ಪ್ರಶಸ್ತಿಗಳನ್ನು ಇವರು ಗೆದ್ದಿದ್ದಾರೆ. ಅಂದರೆ ಇವರು ಟೀಮಲ್ಲಿದ್ದಾಗ ಬಂದಿದೆ. ಕಿರಣ್ ಪೊಲಾರ್ಡ್ ಅವರನ್ನು 2010ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು. 2022ರಲ್ಲಿ ಆಟದಿಂದ ನಿವೃತ್ತಿಯಾಗುವವರೆಗೂ 13 ಸೀಸನ್ಗಳಲ್ಲಿ ತಂಡಕ್ಕಾಗಿ ಆಡಿದ್ದಾರೆ ಇವರು. ಜಸ್ಪ್ರೀತ್ ಬೂಮ್ರಾ MIನಲ್ಲಿ 12 ವರ್ಷ ಮಿಂಚಿನ ಓಟ. ಇನ್ನು ಬೂಮ್ರಾ 2013ರಲ್ಲಿ ಮುಂಬೈ ಇಂಡಿಯನ್ಸ್ನೊಂದಿಗೆ IPLನ ತಮ್ಮ ಪಯಣವನ್ನು ಪ್ರಾರಂಭಿಸಿದ್ರು. ಅಲ್ಲಿಂದ ಇಲ್ಲಿ ತನಕ ಮುಂಬೈ ತಂಡದ ಭಾಗವಾಗಿದ್ದು 5 ಬಾರಿ ಕಪ್ ಗೆಲ್ಲಲಾಗಿದೆ. ಆದರೆ ಗಾಯದ ಸಮಸ್ಯೆಯಿಂದ ಬಳಲುತ್ತಿರೋ ಬೂಮ್ರಾ ಯಾವಾಗ ತಂಡವನ್ನು ಅಂದರೆ ಮುಂಬೈ ಸೇರ್ತಾರೆ ಅನ್ನೋದು ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಹರ್ಷ್ದೀಪ್ ಸಿಂಗ್. ಭಾರತೀಯ ವೇಗಿ ಹರ್ಷ್ದೀಪ್ ಸಿಂಗ್ 2019ರಲ್ಲಿ ತಮ್ಮ ಮೊದಲ IPLನಿಂದ ಪಂಜಾಬ್ ಕಿಂಗ್ಸ್ನ ಭಾಗವಾಗಿದ್ದಾರೆ ಮತ್ತು ತಂಡದ ವೇಗದ ಬೌಲಿಂಗ್ನ ನೇತೃತ್ವ ವಹಿಸಿದ್ದಾರೆ. ಇನ್ನು ಪೃಥ್ವಿ ಶಾ 2018ರಿಂದ ಡೆಲ್ಲಿ ಕ್ಯಾಪಿಟಲ್ಸ್ನ ಭಾಗವಾಗಿದ್ದರು ಮತ್ತು 2014ರ IPL ಸೀಸನ್ ನಂತರ ತಂಡದಿಂದ ಬಿಡುಗಡೆ ಆದರು. ಶಾ ತಮ್ಮ IPL ವೃತ್ತಿ ಜೀವನದಲ್ಲಿ DC ಪರವಾಗಿ ಮಾತ್ರ ಆಡಿದ್ದಾರೆ. ಒಟ್ಟಿನಲ್ಲಿ ಇವರಿಷ್ಟು ಜನ ಒಂದೇ ಒಂದು ಟೀಮ್ನಲ್ಲಿ ಆಡಿದ್ದು ಕಿಂಗ್ ಕೊಹ್ಲಿಯ ದಾಖಲೆಯನ್ನು ಯಾರು ಮುರಿತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಯಾಕಂದರೆ ಅವರ ದಾಖಲೆಯನ್ನು ಮುರಿಯೋದು ಅಷ್ಟು ಸುಲಭವಲ್ಲ. ಹೀಗಾಗಿ ಅದೊಂದು ಕುತೂಹಲ ಇದ್ದೇ ಇರುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.